ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಏಪ್ರಿಲ್ ತಿಂಗಳ 30ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 2:35 ಇರಲಿದೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಕೂಡ ಈ ದಿನ ರಾತ್ರಿ 1:23 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 7:07 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ, ದಿಕ್ಷೂಲೆ ಉತ್ತರ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಮೇಷ, ಚಂದ್ರ ಇರುವಂತಹ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:28 ಸಂಜೆ 5:02 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:20 ಮಧ್ಯಾಹ್ನ 1:54 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:12 ಬೆಳಿಗ್ಗೆ 10:46 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:19 ಬೆಳಿಗ್ಗೆ 9:12 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 9:53 ರಾತ್ರಿ 11:27 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 5:59 ಸೂರ್ಯಾಸ್ತ ಸಂಜೆ 6:33. ಇನ್ನು ವಿಶೇಷವಾಗಿ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಂದ್ರೆ ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕಾಗ್ಲಿ ಅಥವಾ ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂತಹ ಪ್ರಕ್ರಿಯೆ, ಇಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥದ್ದು, ಅಗ್ರಿಮೆಂಟ್ ಮಾಡಿಸ್ಕೊಳ್ಳುವಂತಹ ವಿಚಾರ ಈ ಎಲ್ಲದಕ್ಕೂ ಕೂಡ ತುಂಬಾ ಅನುಕೂಲಕರವಾಗಿರುವಂತಹ ದಿನ. ಹಾಗೆ ಈ ಕುಜ ಅಧಿಕಾರಕ್ಕೆ, ಸಾಹಸಕ್ಕೆ, ಶಕ್ತಿಗೆ ಕಾರಕನಾಗಿರುವಂಥವನು, ಸ್ಪರ್ಧೆಗೆ ಕಾರಕ ಕುಜ. ಹಾಗಾಗಿನೇ ಈ ಸಾಹಸ ಕೃತ್ಯಗಳನ್ನು ಮಾಡುವಂಥವ್ರಿಗೆ ಜೊತೆಗೆ ಕ್ರೀಡಾಪಟುಗಳಿಗೆ ಅತ್ಯುತ್ತಮವಾದಂತಹ ಅನುಕೂಲಗಳು ಉಂಟಾಗುವಂತಹ ದಿನ. ಹಾಗಾಗಿ ಪ್ರತಿಭೆಗೆ
ತಕ್ಕಂತೆ ನಿಮಗೆ ಸೂಕ್ತ ಸ್ಥಾನಮಾನಗಳು ಕೂಡ ಈ ದಿನ ಸಿಕ್ಕುವಂಥದ್ದು ಇದೆ ಕ್ರೀಡಾಪಟುಗಳಿಗೆ. ಇನ್ನು ಕೆಲವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಇಲ್ಲೂ ಕೂಡ ನಿಮ್ಮ ಪರವಾಗಿ ತೀರ್ಪು ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಈ ದಿನದಲ್ಲಿ ನೀವು ಯಾವುದೇ ರೀತಿಯ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ರೆ ಅದರಲ್ಲಿ ಜಯ ನಿಮ್ಮದಾಗುತ್ತೆ. ಇನ್ನು ಕೆಲವರು ಅಧಿಕಾರಿಗಳಿದ್ದಾರೆ, ಇವರಿಗೂ ಕೂಡ ನಿಮ್ಮ ಸ್ಥಾನಮಾನಕ್ಕೆ ಸೂಕ್ತ ಗೌರವ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಕುಜನಿಂದ ಶುಭ ಫಲಗಳ ಯೋಗ ಇದೆ. ಹಾಗೆ ಈ ದಿನ ಇರುವಂತಹ ಗುರುಹೋರ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಅನುಕೂಲಕರವಾಗಿರುವಂತಹ ಸಮಯ ಈ ದಿನ ಇರುವಂತಹ ಗುರುಹೋರ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 59 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 19 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 31 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ಶನಿಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಶನಿಹೋರ ಇರುವಂತಹ ಸಮಯ ಬೆಳಿಗ್ಗೆ 11 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 16 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 34 ನಿಮಿಷದಿಂದ ಸಂಜೆ 7 ಗಂಟೆ 31 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 13 ನಿಮಿಷದಿಂದ ರಾತ್ರಿ 2 ಗಂಟೆ 10 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ರವಿಹೋರ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಇರುವಂತಹವರು ರವಿಹೋರಾದಲ್ಲಿ ಮಾಡುವಂತಹ ಪ್ರಯತ್ನಗಳಲ್ಲಿ ತುಂಬಾ ಯಶಸ್ಸಿದೆ. ಇನ್ನು ಹಿರಿಯರನ್ನ ಭೇಟಿ ಮಾಡುವಂಥದ್ದು, ಗಣ್ಯರನ್ನ ಭೇಟಿ ಮಾಡುವಂತಹ ವಿಚಾರಗಳು ಕೂಡ ಸಕ್ಸಸ್ ಆಗುತ್ತೆ ರವಿಹೋರಾದಲ್ಲಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ತುಂಬಾ ಯಶಸ್ವಿ ಆಗುತ್ತೆ ಈ ಸಂದರ್ಭದಲ್ಲಿ ನೀವು ಪ್ರಯತ್ನ ಮಾಡಿದಾಗ. ಹಾಗಾಗಿ ರವಿಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 4 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 25 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 22 ನಿಮಿಷದವರೆಗೆ ರವಿಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂತಹ ಚಂದ್ರಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ದ್ರವ ಪದಾರ್ಥಗಳಾದಂತಹ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನ ವ್ಯವಹಾರ ಮಾಡುವಂಥವ್ರು ಜಾಗ್ರತೆಯಿಂದ ಇರಬೇಕು ಈ ಚಂದ್ರಹೋರದ ಸಮಯದಲ್ಲಿ. ಈ ದಿನ ಚಂದ್ರಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 13 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 31 ನಿಮಿಷದಿಂದ ಸಂಜೆ 6 ಗಂಟೆ 34 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 13 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸಗಳಿದ್ರೂ ಕೂಡ ಅದನ್ನ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಅದನ್ನ ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ, ಅತ್ಯುತ್ತಮವಾದಂತಹ ಒಂದು ಶುಭ ಯೋಗ ರೂಪುಗೊಳ್ತಾ ಇರುವಂತಹ ದಿನ. ಇದನ್ನೇ ತ್ರಿಪುಷ್ಕರ್ ಅಂತ ಹೇಳಿ ಕರೆಯುವಂಥದ್ದಿದೆ. ಏಕೆಂದ್ರೆ ಈ ದಿನ ಉತ್ತರಾಷಾಢ ನಕ್ಷತ್ರ ಇದೆ, ಮಂಗಳವಾರ ಇದೆ, ಕೃಷ್ಣ ಪಕ್ಷದ ಸಪ್ತಮಿ ಇರುವಂಥದ್ದು. ಈ ಮೂರು ಯಾವ ದಿನ ಒಟ್ಟಾಗಿ ಬರುತ್ತೋ ಅದನ್ನ ತ್ರಿಪುಷ್ಕರ್ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗೆ ನಾಳೆಯ ದಿನ ಗುರು ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಹಾಗಾಗಿ ಗುರುವಿನ ಸ್ಥಾನ ಪಲ್ಲಟ 12 ರಾಶಿಯವರ ಮೇಲೆ ವಿಶೇಷವಾದಂತಹ ಫಲಗಳನ್ನ ತಂದುಕೊಡುತ್ತೆ. ಕೆಲವರಿಗೆ ಗುರುಬಲ ಬಂದ್ರೆ ಕೆಲವರಿಗೆ ಗುರುಬಲದಿಂದ ವಂಚಿತರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ನವಗ್ರಹಗಳಲ್ಲಿ ಶುಭ ಗ್ರಹ ಈ ಗುರು. ಜೀವನದಲ್ಲಿ ಎಲ್ಲಾ ರೀತಿಯ ಸಂಪತ್ತನ್ನ ನೀಡುವಂಥವನು ಗುರು. ಹಾಗೆ ಗುರು ಹೇಗೆ ಅದೃಷ್ಟದಾತನೋ ಹಾಗೆ ದೋಷಕಾರಕ ಕೂಡ. ಹಣ, ಸಂತಾನ, ಸಂಪತ್ತು ಇವುಗಳನ್ನೆಲ್ಲ ಒದಗಿಸಬಲ್ಲಂತಹ ಸರ್ವಶಕ್ತ ಗ್ರಹ ಅಂತ ಹೇಳಿದ್ರೆ ಅದು ಗುರು ಮಾತ್ರ. ಬುದ್ಧಿವಂತಿಕೆಗೆ, ವಿವೇಕಕ್ಕೆ, ಹಾಗೆ ಹಣಕಾಸು, ನ್ಯಾಯ, ಶಿಕ್ಷಣ, ವೇದ ಬೋಧನೆ ಇತ್ಯಾದಿಗಳಿಗೂ ಕೂಡ ಗುರುವಿನ ಅಧಿಕಾರದಲ್ಲಿ ಇರುವಂಥದ್ದು. ಇದೆಲ್ಲ ಗುರುವಿನ ಕಾರಕತ್ವ ಹೊಂದಿರುವಂತಹ ವಿಚಾರಗಳು. ಹಾಗಾಗಿ ಗುರುವಿನ ಕೃಪೆ ಇದ್ರೆ ಮಾತ್ರ ಈ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಒಂದು ವೇಳೆ ಗುರುದೋಷ ಏನಾದರೂ ಇದ್ರೆ ಇಂಥ ಒಂದು ವಿಚಾರಗಳನ್ನು ಪಡ್ಕೊಳ್ಳಿಕ್ಕೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ. ಹಾಗಾಗಿನೇ ಈ ಗುರುವಿನ ಸ್ಥಾನ ಪಲ್ಲಟ ಏನಿದೆ ಇದು ಹಲವು ರಾಶಿಗಳವರಿಗೆ ದೋಷಕ್ಕೂ ಕೂಡ ಕಾರಣವಾಗುತ್ತೆ, ಕೆಲವರಿಗೆ ಲಾಭಗಳು ಕೂಡ ಉಂಟಾಗುತ್ತೆ.
ಈ ದೋಷಪೂರಿತವಾದಂತಹ ರಾಶಿಯವರು ವಿಶೇಷವಾದಂತಹ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಇದನ್ನು ಕೂಡ ತಾವು ಗಮನದಲ್ಲಿಟ್ಕೊಂಡು ನಾಳೆ ನಡೆಯುವಂತಹ ಈ ಗುರುವಿನ ಸ್ಥಾನ ಬದಲಾವಣೆ ಏನಿದೆ ಅದು ಮುಂದಿನ ವರ್ಷದವರೆಗೆ ಗುರು ವೃಷಭ ರಾಶಿಯಲ್ಲಿರ್ತಾನೆ. ಹಾಗಾಗಿ ಗುರು 2024 ಮೇ 1 ಬುಧವಾರದ ದಿನ ಮಧ್ಯಾಹ್ನ 12:58 ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರಯಾಣ ಮಾಡ್ತಾನೆ. ಗುರು ಇದೇ 2024 ಅಕ್ಟೋಬರ್ 9 ಹಿಮ್ಮುಖನಾಗ್ತಾನೆ. ಮತ್ತೆ 2025 ಫೆಬ್ರವರಿ 4 ನೇರವಾಗಿ ಚಲಿಸ್ತಾನೆ. ಹಾಗಾಗಿನೇ ಈ ಗುರುವಿನ ಸ್ಥಾನ ಪಲ್ಲಟ ವಿಶೇಷವಾಗಿ 3 ರಾಶಿಯವರಿಗೆ ತುಂಬಾ ಅದೃಷ್ಟವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಅದರಲ್ಲೂ ಕರ್ಕಾಟಕ, ಸಿಂಹ ಮತ್ತೆ ಕನ್ಯಾ ಈ ರಾಶಿಯವರಿಗೆ ಗುರುವಿನ ಸಂಚಾರ ತುಂಬಾ ಅನುಕೂಲವನ್ನು ತರುತ್ತೆ. ಸತತ 1 ವರ್ಷಗಳವರೆಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ಪಡ್ಕೊಳ್ತಾರೆ. ಹಾಗೆ ಇವರಿಗೆ ಗುರು ಸಂಚಾರದ ಸಂಪೂರ್ಣ ಸಮಯ ಅದೃಷ್ಟಶಾಲಿಯಾಗಿರುತ್ತೆ. ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಜೊತೆಗೆ ಹಣಕಾಸಿನ ಪರಿಸ್ಥಿತಿಗಳು ಕೂಡ ಬಲಗೊಳ್ಳುತ್ತೆ. ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ತುಂಬಾ ಯಶಸ್ಸಿದೆ. ಹಾಗೆ ಗುರುವಿನ ಪ್ರಭಾವದಿಂದ ನೀವು ಯಾವುದೇ ರೀತಿಯ ಪ್ರಯತ್ನದಲ್ಲೂ ಕೂಡ ತುಂಬಾ ಯಶಸ್ಸನ್ನ ಪಡ್ಕೊಳ್ಳುವಂಥದ್ದು. ಏಕೆಂದ್ರೆ ಗುರುವಿನ ಅನುಗ್ರಹ ಇದ್ದಾಗ ಉತ್ತಮ ಮಾರ್ಗದರ್ಶಕರು ಸಿಗ್ತಾರೆ. ಒಳ್ಳೆಯ ದಾರಿಯಲ್ಲಿ ನಡೀತೀರಿ. ಒಳ್ಳೆಯ ಆಲೋಚನೆಗಳು ಇರುತ್ತೆ. ಹಾಗೆ ಹಣಕಾಸಿನ ವಿಚಾರ ಇರಲಿ, ಉದ್ಯೋಗ ಇರಲಿ, ವ್ಯಾಪಾರ ಇರಲಿ, ವಿವಾಹ ಇರಲಿ, ಸಂತಾನ ಭಾಗ್ಯ ಇರಲಿ, ಹಾಗೆ ವಿದ್ಯಾಭ್ಯಾಸ ಇರಲಿ, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಯಶಸ್ವಿ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಹಾಗೆ ನಿಮ್ಮ ಪ್ರಗತಿಗೂ ಕೂಡ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ನೋಡಿ, ಎಲ್ಲ ಇದ್ರೂ ಸಕ್ಸಸ್ ಆಗಲ್ಲ, ಅವಕಾಶಗಳು ಕೂಡ ಬೇಕಾಗತ್ತೆ. ಅಂಥದ್ದನ್ನ ಸಮರ್ಥವಾಗಿ ಸಕಾಲದಲ್ಲಿ ಬಳಸ್ಕೊಳ್ಳುವಂಥ ಒಂದು ವಿವೇಚನೆ ಇಂಥವ್ರಿಗಿರುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಈ ಗುರುವಿನ ರಾಶಿ ಬದಲಾವಣೆ ಅನ್ನುವಂಥದ್ದು ಕೆಲವರಿಗೆ ವಿಶೇಷವಾದ ಫಲಗಳನ್ನೇ ತಂದುಕೊಡುತ್ತೆ. ಇನ್ನು ಗುರು 5, 7 ಮತ್ತು 11ನೇ ಮನೆಗೆ ಸಂಬಂಧಪಟ್ಟಿರುವಂತಹ ರಾಶಿಗಳ ಜನರ ವಿವಾಹ ಪ್ರಯತ್ನಗಳು ತುಂಬಾ ಯಶಸ್ವಿಯಾಗುತ್ತೆ. ಮತ್ತೆ ಬಯಸಿದಂತಹ ಪ್ರೀತಿಯನ್ನ ಪಡ್ಕೊಳ್ಳುವಂಥದ್ದು ಇದೆ. ಸಾಂಸಾರಿಕವಾಗಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದು ಪತಿ ಪತ್ನಿ ಏನಾದರೂ ದೂರ ಇದ್ರೆ ಸ್ವಲ್ಪ ಮನಸ್ಸು ಮಾಡಿ ನಿಮ್ಮ ಅಹಮ್ಮನ್ನ ಬದಿಗಿಟ್ಟು ನಿಮ್ಮ ಕಮ್ಯುನಿಕೇಶನ್ ನಿಂದ, ನಿಮ್ಮ ಮಾತುಗಾರಿಕೆಯಿಂದ ಈ ಒಂದು ಸಮಸ್ಯೆಯನ್ನು ಕೂಡ ಬಗೆಹರಿಸಿಕೊಳ್ಬಹುದು. ಹಾಗಾಗಿ ಪ್ರೀತಿಯ ವಿಚಾರದಲ್ಲೂ ಕೂಡ ಒಳ್ಳೆಯ ಅನುಭವವನ್ನ ಪಡ್ಕೊಳ್ತೀರಿ. ಹಾಗೆ ಈ ಗುರುವಿನ ಈ ರಾಶಿ ಬದಲಾವಣೆ ಏನಿದೆ ಇದರಿಂದ ಮಿಥುನ, ಕರ್ಕಾಟಕ, ತುಲಾ ಮತ್ತೆ ವೃಶ್ಚಿಕ ಈ ರಾಶಿಯವರ ವಿವಾಹ ಬಹಳ ಬೇಗ ನಡೆಯುತ್ತೆ. ಇಲ್ಲಿವರೆಗೆ ಇದ್ದಂತಹ ವಿವಾಹದ ತೊಂದರೆಗಳು, ಅಡೆತಡೆಗಳು ನಿವಾರಣೆಯಾಗಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲವನ್ನು ತಂದುಕೊಡುತ್ತೆ. ಇನ್ನು ದೀರ್ಘಕಾಲದಿಂದ ಮದುವೆಗಾಗಿ ಪ್ರಯತ್ನ ಪಡ್ತಾ ಇರುವಂತವರು ಮದುವೆಗೆ ಸಂಬಂಧಪಟ್ಟಂತಹ ಒಳ್ಳೆಯ ಸುದ್ದಿಯನ್ನ ಕೇಳುವಂಥದ್ದು ಕೂಡ ಇದೆ. ಕೆಲವು ರಾಶಿಯವರಿಗೆ ಈ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳಿರ್ಬೋದು. ಅಂಥವರು ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ವೃಷಭ, ತುಲಾ ಮತ್ತೆ ಧನು ರಾಶಿಯವರು ಇವರ ಪ್ರೀತಿಯ ಜೀವನ ಏನಿದೆ, ಈ ವೈವಾಹಿಕ ಜೀವನ ಇದು ಸ್ವಲ್ಪ ಉದ್ವಿಗ್ನತೆಗೆ ಒಳಗಾಗುವಂಥದ್ದಿದೆ. ಹಾಗಾಗಿನೇ ಯಾವುದೇ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಕೊಡದಂತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ಪ್ರಯತ್ನದಲ್ಲಿ ಮಾಡುವಂತಹ ಫಲಿತಾಂಶಗಳು ಕೂಡ ಸ್ವಲ್ಪ ನಿಧಾನ ಆಗತ್ತೆ. ಇನ್ನು ಕಳೆದ ಏಪ್ರಿಲ್ 22 ಗುರು ಮೇಷರಾಶಿಯನ್ನ ಪ್ರವೇಶ ಮಾಡಿದ್ದಾನೆ. ಈಗ ಸುಮಾರು 12 ತಿಂಗಳು 8 ದಿನಗಳ ನಂತರ ತನ್ನ ರಾಶಿ ಚಿಹ್ನೆಯನ್ನ ಬದಲಾಯಿಸ್ತಾ ಇದ್ದಾನೆ ಗುರು. ಆದರೆ ಗುರು ಈಗ ಹೋಗ್ತಾ ಇರುವಂತದ್ದು ವೃಷಭ ರಾಶಿಗೆ. ವೃಷಭ ರಾಶಿಯ ಅಧಿಪತಿ ಶುಕ್ರ. ಹಾಗೆ ಗುರುವಿಗೆ ಶತ್ರು ಶುಕ್ರನಾಗಿರ್ತಾನೆ. ಬುಧ ಮತ್ತೆ ಶುಕ್ರ ಇಬ್ಬರು ಕೂಡ ಗುರುವಿಗೆ ಶತ್ರುಗಳು. ಹಾಗಾಗಿ ಶತ್ರುವಿನ ಮನೆಯಲ್ಲಿ ಗುರು 1 ವರ್ಷಗಳ ಕಾಲ ಇರುವಂತಹ ಸಂದರ್ಭ. ಹಾಗೆ ಎಲ್ಲಿ ಗುರುಬಲ ಇರುತ್ತೆ, ಗುರುವಿನ ಅನುಗ್ರಹ ಇರುತ್ತೆ, ಅಂಥವ್ರಿಗೆ ವಿಶೇಷವಾಗಿ ಜೀವನದಲ್ಲಿ ಸಂತೋಷ ಮತ್ತೆ ಸಮೃದ್ಧಿ ಇರುತ್ತೆ. ಇನ್ನು ಗುರುವಿನ ಸ್ಥಾನ ಏನಿದೆ ಅದು 2, 5, 7, 9 ಮತ್ತೆ 11 ಈ ಸ್ಥಾನದಲ್ಲಿ ಇರುವಂತಹ ರಾಶಿಯವರಿಗೆ ವಿಶೇಷವಾದ ಶುಭ ಫಲಗಳು ಗುರುವಿನಿಂದ ಇರುತ್ತೆ. ಹಾಗಾಗಿ ನಾವು ಮುಂದೆ ಈ ಗುರುವಿನಿಂದ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ಫಲಾಫಲಗಳಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ನೋಡೋಣ. ನಮ್ಮ ವೀಕ್ಷಕ ಬಂಧುಗಳು ನಿನ್ನೆಯ ಸಂಚಿಕೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಗುರುಹೋರ ಇರುವಂತಹ ಸಮಯದಲ್ಲೇ ರಾಹುಕಾಲ ಬಂದಿರುತ್ತೆ ಅಥವಾ ದುಷ್ಟ ಮುಹೂರ್ತ ಇರುತ್ತೆ. ಆ ಸಂದರ್ಭದಲ್ಲಿ ಶುಭ ಕೆಲಸಗಳನ್ನ ಮಾಡಬಹುದಾ ಅನ್ನುವಂಥ ಒಂದು ವಿಚಾರ. ಇಲ್ಲಿ ನಾವು ಯಾವುದೇ ಹೊರವನ್ನ ತಿಳಿಸುವಂತಹ ಸಂದರ್ಭದಲ್ಲಿ
ಆ ಹೊರ ಅನುಕೂಲಕರವಾಗಿದೆಯೇ ಅಥವಾ ಅನಾನುಕೂಲಕರವೇ ಅನ್ನುವಂಥ ವಿಚಾರಗಳನ್ನು ತಿಳಿಸ್ತೀವಿ. ಕೆಲವೊಂದು ದಿನಗಳಲ್ಲಿ ಗುರು ಹೋರ ಮತ್ತೆ ಶನಿ ಹೋರದ ಸಮಯವನ್ನ ಮಾತ್ರ ತಿಳಿಸಲಾಗುತ್ತೆ. ಆ ಸಂದರ್ಭದಲ್ಲಿ ನೀವು ಶುಭ ಕಾರ್ಯಗಳನ್ನು ಮಾಡಬಹುದು, ಇದನ್ನ ಅನುಸರಣೆ ಮಾಡಿ ಅಥವಾ ಅವಾಯ್ಡ್ ಮಾಡಿ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳ್ತಾ ಇರುವಂಥದ್ದನ್ನು ನೀವು ಕೇಳಿರಬಹುದು. ಹಾಗಾಗಿ ಕೆಲವೊಮ್ಮೆ ಗುರು ಹೋರಾದ ಸಂದರ್ಭದಲ್ಲೇ ರಾಹುಕಾಲ ಬರಬಹುದು. ಹಾಗೆ ದುಷ್ಟ ಮುಹೂರ್ತದ ಸಮಯ ಕೂಡ ಆ ಗುರುಹೋರ ಸಮಯದಲ್ಲೇ ಬರಬಹುದು. ಹಾಗಾಗಿ ಅಂತಹ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂಥದ್ದನ್ನಾಗ್ಲಿ ಅಥವಾ ಪ್ರಯಾಣವನ್ನ ಮಾಡುವಂಥದ್ದನ್ನಾಗ್ಲಿ ಮಾಡಬಾರ್ದು. ಹಾಗಾಗಿ ಗುರುಹೋರಾದ ಸಮಯವನ್ನ ಮಾತ್ರ ಅಲ್ಲಿ ನಾವು ತಿಳಿಸ್ತಾ ಇದ್ದೇವೆಯೇ ಹೊರತು ಎಲ್ಲ ಗುರುಹೋರಗಳಲ್ಲೂ ಕೂಡ ಎಲ್ಲ ಕೆಲಸಗಳನ್ನು ಕೂಡ ಮಾಡಬಹುದು ಅನ್ನುವಂಥ ವಿಚಾರ ಅಲ್ಲ. ಇದನ್ನ ನಮ್ಮ ಬಂಧುಗಳು ಪ್ರತಿದಿನ ವಿವರಣೆ ಕೊಡುವಂತಹ ಸಂದರ್ಭದಲ್ಲಿ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಅನ್ನುವಂಥ ವಿಚಾರಗಳನ್ನ ತಿಳಿಸ್ತಾ, ಇನ್ನು ನಮ್ಮ ವೀಕ್ಷಕ ಬಂಧುಗಳು ಸಾಕಷ್ಟು ಪ್ರಶ್ನೆಗಳನ್ನ ವಾಟ್ಸಾಪ್ ಮೆಸೇಜ್ ಮೂಲಕ ತಿಳಿಸಿದ್ದೀರಿ. ಹಾಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಕೊಡ್ತಾ ಇದ್ದೇವೆ. ಆದರೆ ಸಮಯದ ಅಭಾವದಿಂದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ನೀಡಿಲ್ಲ. ಹಾಗೆ ನಾವು ತಮ್ಮಲ್ಲಿ ವಿನಂತಿ ಮಾಡಿದಂತೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕದೇ ಇದ್ದಾಗ ರಿಮೈಂಡ್ ಮಾಡಿ ಅಂತ ಹೇಳಿ ತಿಳಿಸಿದ್ವಿ. ಅದನ್ನ ಕೆಲವರು ಮಾಡ್ತಾ ಇದ್ದೀರಿ. ಹಾಗೆ ನಾವು ಪ್ರತಿದಿನ ಕೂಡ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹಾಗೆ ಸೂಕ್ತ ಪರಿಹಾರ ಕ್ರಮಗಳನ್ನ ಸೂಚಿಸ್ತಾ ಇದ್ದೇವೆ. ಇನ್ನು ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದ್ರೆ 1-2 ದಿನ ತಾಳ್ಮೆಯಿಂದ ಇರಿ, ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕತ್ತೆ. ನಮಗೆ ಕೆಲಸದ ಒತ್ತಡ ಇದ್ದಿದ್ರಿಂದ ಹಾಗೆ ಬೇರೆ ಬೇರೆ ಕಾರ್ಯ ನಿಮಿತ್ತವಾಗಿ ಪ್ರಯಾಣ ಮಾಡಬೇಕಾಗಿದ್ದರಿಂದ ಒಂದು ಕಡೆ ಇದ್ದು ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿನೇ ನಮ್ಮ ಬಂಧುಗಳು ಸಹಕರಿಸಬೇಕು ಅಂತ ಹೇಳಿ ಕೇಳ್ತಾ, ಇನ್ನು ಕೆಲವರು ಗುರುದಕ್ಷಿಣೆಯನ್ನ ಕೊಟ್ಟು ಉತ್ತರಕ್ಕಾಗಿ ನಿರೀಕ್ಷೆ ಮಾಡ್ತಾ ಇದ್ದೀರಿ. ಅವರಿಗೆ ಆದ್ಯತೆಯ ಮೇರೆಗೆ ನಾವು ಉತ್ತರವನ್ನು ತಿಳಿಸಿ ಪರಿಹಾರ ಕ್ರಮಗಳನ್ನು ಕೂಡ ತಿಳಿಸೋಣ. ಹಾಗಾಗಿ ನಮ್ಮ ಈ ಕಾರ್ಯ ಚಟುವಟಿಕೆಯಿಂದ ನಿಮಗೆ ಏನಾದರೂ ಅಡಚಣೆ ಉಂಟಾಗಿದ್ದರೆ, ತೊಂದರೆ ಆಗಿದ್ರೆ, ಯಾವುದೇ ರೀತಿಯ ಅನಾನುಕೂಲತೆಗಳು ಉಂಟಾಗಿದ್ರೆ ಅದನ್ನ ಮನ್ನಿಸಿ ಎಂದಿನಂತೆ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರವನ್ನ ನೀಡಿ. ಇನ್ನು ಮುಂದೆ ನೀವು ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆಯಿಂದ ಕೂಡ ಕೇಳಬಹುದು. ಹಾಗೆ ಅದು ವಾಟ್ಸಾಪ್ ನಂಬರ್ ಆಗಿರೋದ್ರಿಂದ ನಿಮ್ಮ ಪ್ರಶ್ನೆಯನ್ನ, ನಿಮ್ಮ ಸಮಸ್ಯೆಯನ್ನ, ನಿಮ್ಮ ವಿವರಗಳನ್ನ ಹಾಗೆ ಯಾವುದೇ ರೀತಿಯ ಸಲಹೆಗಳನ್ನು ಕೂಡ ಅದರಲ್ಲಿ ಕಳಿಸಬಹುದು ಅನ್ನುವಂಥ ವಿಚಾರಗಳನ್ನ ತಮಗೆ ತಿಳಿಸ್ತಾ, ಇನ್ನು ಮುಂದೆ ಕಾರ್ಯಕ್ರಮದಲ್ಲಿ ನಿಮಗೆ ಬೇಕಾದಂತಹ ವಿಚಾರಗಳು ಯಾವುದು, ಯಾವ ವಿಷಯದ ಬಗ್ಗೆ ನೀವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ ಅನ್ನುವಂಥ ಅಂಶಗಳನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕೆಲವರ ಪ್ರಶ್ನೆಗಳಿಗೆ, ಅದರಲ್ಲೂ ಕೆಲವು ಸಾಮಾನ್ಯವಾಗಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅಂತಹ ಪ್ರಶ್ನೆಗಳು ಬಹಳ ಹಳೆಯದಾಗಿರ್ಬೋದು. ಹಾಗಾಗಿ ಮತ್ತೊಮ್ಮೆ ನಿಮ್ಮ ನಿರೀಕ್ಷೆಯ ಪ್ರಶ್ನೆಗಳನ್ನ ಕೇಳಿ ಅಂತ ನಿಮ್ಮಲ್ಲಿ ಭಿನ್ನಹ ಮಾಡ್ಕೊಳ್ತಾ, ಇನ್ನು ಅಕ್ಷಯ ತೃತೀಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸಬೇಕಾಗಿತ್ತು. ಅಂದ್ರೆ ಅಕ್ಷಯ ತದಿಗೆಯ ದಿನ ಯಾವ ಯಾವ ದಾನ ಧರ್ಮಾದಿಗಳನ್ನ ಮಾಡಬೇಕು, ಯಾವ ರೀತಿಯಲ್ಲಿ ಅಕ್ಷಯ ತೃತೀಯವನ್ನ ಆಚರಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನ ನಾವು ಮುಂದೆ ತಿಳಿಸೋಣ. ಹಾಗೆ ಗುರುವಿನ ಸ್ಥಾನ ಬದಲಾವಣೆ ಏನಿದೆ, ಮೇಷದಿಂದ ವೃಷಭಕ್ಕೆ ಗುರುವಿನ ಸಂಚಾರ ಏನಿದೆ, ಅದು ಯಾವ ರಾಶಿಯವರಿಗೆ ಯಾವ ಫಲವನ್ನು ತರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಮಿಶ್ರ ಫಲವನ್ನು ತೋರಿಸ್ತಾ ಇವೆ. ಹಾಗೆ ಕೆಲವೊಂದು ವಿಚಾರದಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯುವಂತಹ ಒಂದು ಪರಿಸ್ಥಿತಿ ಕೂಡ ಇರುತ್ತೆ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಒತ್ತಡ, ಸ್ವಲ್ಪ ಬೇಸರ ಎರಡೂ ಕೂಡ ಇರುವಂಥ ಒಂದು ದಿನ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಗಳು ಉಂಟಾಗುವಂಥದ್ದು ಇದೆ. ಅದರಲ್ಲೂ ಈ ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಮನಸ್ಸಿಗೆ ತೀವ್ರ ಇರುಸು ಮುರುಸನ್ನು ತರಿಸತ್ತೆ. ಹಾಗೆ ಈ ದಿನ ನಿಮ್ಮ ಬಗ್ಗೆ ಗಾಳಿ ಸುದ್ದಿ ಹಬ್ಬುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಮಾನ ಅವಮಾನಗಳ ಪ್ರಶ್ನೆ ಏನಿದೆ ಅದು ನಿಮ್ಮ ಬದುಕನ್ನು ಈ ದಿನ ಸ್ವಲ್ಪ ಹೈರಾಣಿಸಬಹುದು. ಹಾಗೆ ಬೇರೆಯವರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ. ನಿಮ್ಮ ಸ್ವಂತ ಬಲದ ಮೇಲೆ ಮಾತ್ರ ಈ ದಿನ ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹವನ್ನು ತೋರಿಸಬೇಕಾಗತ್ತೆ. ಹಾಗೆ ಪ್ರಮುಖ ವ್ಯಕ್ತಿಗಳೊಂದಿಗಿನ ಪರಿಚಯ ನಿಮ್ಮ ಭವಿಷ್ಯಕ್ಕೆ ಕೆಲವೊಂದು ಅನುಕೂಲತೆಗಳನ್ನು ತರಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ಅವರಿಂದ ಉಪಯುಕ್ತವಾದಂತಹ ಸಹಕಾರ ಸಿಗ್ಬೋದು. ಆದರೂ ಕೂಡ ಹೊಸಬರನ್ನ, ಹೊಸ ಪರಿಚಯದವರನ್ನ ನೀವು ಅತಿಯಾಗಿ ನಂಬುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ವಿಶೇಷವಾಗಿ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಈ ದಿನ ಸೌಹಾರ್ದಯುತವಾಗಿ ವರ್ತಿಸಬೇಕಾಗತ್ತೆ. ಯಾವುದೇ ಒಂದು ಹಣಕಾಸಿನ ವಿಚಾರ ಆಗಲಿ,
ಪ್ರಮುಖವಾದಂತಹ ವಿಚಾರಗಳನ್ನು ಚರ್ಚೆ ಮಾಡಿಯೇ ನೀವು ತೀರ್ಮಾನಕ್ಕೆ ಬರಬೇಕು. ಏಕಾಏಕಿ ತೀರ್ಮಾನಕ್ಕೆ ಹೋಗಬೇಡಿ, ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನದಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಪ್ರಯಾಣ ಅಷ್ಟೊಂದು ಶುಭವನ್ನು ಲಾಭವನ್ನು ತರಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಹಾಗೆ ನಿರೀಕ್ಷೆಗಳಿರದ ಸಂಬಂಧ ಇರಲ್ಲ, ಆದರೆ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಹಾಗಾಗಿ ಯಾರಿಂದ ಏನನ್ನೂ ಬಯಸದೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಸಾಧ್ಯ ಆದರೆ ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ, ಅದ್ಭುತವಾದಂತಹ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರ ಆಗಲಿ, ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳ ಬಗ್ಗೆ ಆಗಲಿ ಸಂಪೂರ್ಣವಾದಂತಹ ಅರಿವು ಬೇಕಾಗತ್ತೆ. ಒಳ್ಳೆಯ ಜ್ಞಾನವನ್ನು ಇಟ್ಕೊಳ್ಬೇಕು. ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡೇ ನಿಮ್ಮ ಕೆಲಸಗಳನ್ನು, ನಿಮ್ಮ ಪ್ರಯಾಣವನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ಶುಭ ಫಲಗಳಿಲ್ಲ, ಮಿಶ್ರ ಫಲಗಳೇ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಬಹಳ ವಿಶೇಷವಾಗಿ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಡಚಣೆಗಳು ಉಂಟಾಗುತ್ತೆ. ಇದು ಮನಸ್ಸಿಗೆ ಸ್ವಲ್ಪ ಬೇಸರ. ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ. ತೀವ್ರವಾಗಿ ಯಾವುದೋ ಒಂದು ವಿಚಾರವನ್ನು ಈ ದಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಆದರೆ ಅದು ಆಗದೇ ಇದ್ದಾಗ ತೀವ್ರ ನಿರಾಸೆ ಉಂಟಾಗುವಂಥದ್ದು ಕೂಡ ಇರುತ್ತೆ. ಇನ್ನು ವ್ಯಾಪಾರ ವಿಸ್ತರಣೆ ಅಥವಾ ಹೊಸದಾಗಿ ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳು, ಇದಕ್ಕೆ ಸ್ವಲ್ಪ ಅಡ್ಡಿ ಆತಂಕಗಳು ಕೂಡ ಇರುತ್ತೆ. ಅದರಲ್ಲೂ ಈ ಆರಂಭಿಕ ಅಡಚಣೆಗಳೇ ಈ ದಿನ ಹೆಚ್ಚಾಗಿರುವಂಥದ್ದು. ಸ್ವಲ್ಪ ಪರಿಸ್ಥಿತಿಯನ್ನು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಕೆಲವೊಂದು ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ನಡೆಯುವಂಥದ್ದಿದೆ. ಹಾಗಾಗಿ ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಹಾಗೆ ಯಾವುದೇ ರೀತಿಯ ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ. ಅದರಲ್ಲೂ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ಸ್ವಲ್ಪ ವಾದ ವಿವಾದಗಳು ಉಂಟಾಗುವಂಥ ಸಾಧ್ಯತೆಗಳಿದೆ. ಇನ್ನು ಹೊಸ ಜವಾಬ್ದಾರಿಯೊಂದು ಈ ದಿನ ಹೆಗಲಿಗೆ ಬರುತ್ತೆ. ಒತ್ತಡ ಉಂಟಾಗುವಂಥ ಸಂದರ್ಭ ಇದು. ಹಾಗಾಗಿ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ವಿವೇಚನೆ, ಇದರ ಆಧಾರದಲ್ಲಿ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗುತ್ತೆ. ಹಾಗೆ ಯಾವುದೇ ಒಂದು ಪ್ರಮುಖ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪಾಲುದಾರರ ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನ ಏಕಾಏಕಿಯಾಗಿ ತೀರ್ಮಾನ ಮಾಡುವಂಥದ್ದು, ಹಾಗೆ ಬೇರೆ ಯಾವುದೇ ವಿಚಾರದಲ್ಲಿ ಅನುಮಾನ ಪಡುವಂಥದ್ದನ್ನು ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಅದರಲ್ಲೂ ಚಂದ್ರನಿಂದ ಉತ್ತಮವಾದಂತಹ ನೆಮ್ಮದಿ ಸಿಕ್ಕತ್ತೆ. ಸೌಹಾರ್ದದ ಸಂಬಂಧದಿಂದ ನಿಮಗೆ ಸಂತೋಷ ಇದೆ. ಹಾಗೆ ಕುಟುಂಬಸ್ಥರ ಬೆಂಬಲ ಈ ದಿನ ಬಹಳ ಚೆನ್ನಾಗಿದೆ. ನಿಮ್ಮ ಯೋಜನೆಯಂತೆ ಕೆಲಸ ಕಾರ್ಯಗಳಾಗುತ್ತೆ. ಅದರಲ್ಲೂ ನಿಮ್ಮ ಪ್ರಯಾಣ ಈ ದಿನ ಯಶಸ್ವಿಯಾಗುವಂಥದ್ದು ಇದೆ. ಇನ್ನು ಪ್ರಮುಖ ನಿರ್ಣಯಗಳನ್ನು ಈ ದಿನ ತೆಗೆದುಕೊಳ್ಳುವಂಥ ಸಂದರ್ಭ ಇದೆ. ಹಾಗಾಗಿ ಕುಟುಂಬದ ಜವಾಬ್ದಾರಿ ನಿಮಗೂ ಕೂಡ, ನಿಮ್ಮ ಹೆಗಲಿಗೂ ಕೂಡ ಇರುವಂಥದ್ದು. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಬದಲಾವಣೆಗಳು ಉಂಟಾಗುವಂಥದ್ದು. ನೀವು ಏನನ್ನು ಬಯಸ್ತಾ ಇದ್ದೀರೋ ಅಂತಹ ಬದಲಾವಣೆಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಆರೋಗ್ಯದ ವಿಚಾರದಲ್ಲಿ ಈ ದಿನ ಅತ್ಯುತ್ತಮವಾಗಿರುವಂತಹ ಒಂದು ಲವಲವಿಕೆ ಇದೆ. ಅಂದರೆ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ತುಂಬ ಆಸಕ್ತಿ ಇರುವಂತಹ ಸಂದರ್ಭ ಇದು. ಹಾಗೆ ದೂರದ ಪ್ರಯಾಣ ನಿಮಗೆ ಈ ದಿನ ಲಾಭದಾಯಕವಾಗಿರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಯಶಸ್ವಿ ಅನುಭವವನ್ನು ಪಡ್ಕೊಳ್ತೀರಿ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು, ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಮಾಡುವಂಥ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಹಣಕಾಸಿನ ವ್ಯವಹಾರಗಳಾಗಲಿ ವ್ಯಾಪಾರಗಳಾಗಲಿ ಯಶಸ್ವಿಯಾಗಿ ನಡೆಯುತ್ತೆ. ಒಟ್ಟಾರೆ ಈ ದಿನ ನಿಮಗೆ ನಿಮ್ಮ ಜೀವನಕ್ಕೆ ಬೇಕಾದಂಥ ಒಳ್ಳೆಯ ಮಾರ್ಗದರ್ಶನ ಹಿರಿಯರಿಂದ ಸಿಕ್ಕತ್ತೆ. ಗುರುಗಳ ಅನುಗ್ರಹ ಬಹಳ ಚೆನ್ನಾಗಿದೆ ಈ ದಿನ. ಹಾಗಾಗಿನೇ ಕೆಲವೊಂದು ಸಂದರ್ಭಗಳಲ್ಲಿ ಕೆಲಸ ಕಾರ್ಯಗಳನ್ನು ಬಹಳ ಮಿಂಚಿನ ವೇಗದಲ್ಲಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿನಲ್ಲಿ ಒಂದು ಮೋಡಿ ಇದೆ, ಮಾತಿನಲ್ಲಿ ವಿಶ್ವಾಸ ಇದೆ. ಹಾಗೆ ಯಾರಿಗಾದರೂ ಏನಾದರೂ ಒಂದು ಭರವಸೆಯನ್ನು ಕೊಟ್ಟಿದ್ರೆ ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿಬಿಡಿ. ಆದಷ್ಟು ಬೇಗ ನಿಮ್ಮ ಜವಾಬ್ದಾರಿಯನ್ನು ಕಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಹಾಗೆ
ಈ ದಿನ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದು ನೆನಪಿಗೆ ಬರ್ತಾ ಇರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಬಹಳ ಪ್ರಾಕ್ಟಿಕಲ್ ಆಗಿ ಮಾಡ್ತೀರಿ, ಯಶಸ್ವಿ ಆಗ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ಅನುಭವಗಳು ಸಿಕ್ಕುವಂತಹ ದಿನ. ಏಕೆಂದರೆ ಈ ದಿನ ಹೊಸಬರ ಪರಿಚಯ ಆಗುತ್ತೆ, ಹೊಸ ಕ್ಷೇತ್ರದಲ್ಲಿ ಆವಿಷ್ಕಾರ ಆಗುತ್ತೆ. ಹಾಗೆ ಈ ಸಂಶೋಧನಾ ಪ್ರವೃತ್ತಿ ಜಾಸ್ತಿ ಇರೋದ್ರಿಂದ, ಕ್ಯೂರಿಯಾಸಿಟಿ ಜಾಸ್ತಿ ಇರೋದ್ರಿಂದ ಈ ದಿನ ಹೊಸ ಹೊಸ ಕ್ಷೇತ್ರಗಳಲ್ಲಿ ಅನ್ವೇಷಣೆ ಆಗುವಂಥದ್ದು, ಅದರ ಬಗ್ಗೆ ಪ್ರಯತ್ನಗಳು ಮುಂದುವರಿಯುವಂಥದ್ದು ಕೂಡ ಇದೆ. ಹಾಗಾಗಿ ಮನಕಾರಕನಾದಂತಹ ಚಂದ್ರ ಈ ದಿನ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಒಂದು ವಿಚಾರದಲ್ಲಿ ಕೇಂದ್ರೀಕರಿಸಿರ್ತಾನೆ. ಆಸಕ್ತಿ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಹೊಸ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡುವಂಥ ಆಲೋಚನೆ ಇರುವಂಥವ್ರಿಗೆ ಒಳ್ಳೆಯ ದಾರಿ ಸಿಕ್ಕತ್ತೆ. ಶುಭ ಸುದ್ದಿ ಕೂಡ ಈ ದಿನ ನಿಮಗೆ ತಲುಪತ್ತೆ. ಇನ್ನು ಉದ್ಯೋಗದ ವಾತಾವರಣ ತೃಪ್ತಿದಾಯಕವಾಗಿರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಈ ದಿನ ಹೆಚ್ಚು ಸಂತೋಷದ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಒಂದು ಭೋಜನ ಆಗಲಿ, ಮನರಂಜನೆ ಆಗಲಿ, ಇನ್ನು ನಿಮಗೆ ಇಷ್ಟವಾದಂತಹ ಕೆಲಸ ಕಾರ್ಯಗಳಾಗಲಿ ಈ ದಿನದ ಆಯ್ಕೆಯಲ್ಲಿ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸಿನಂತೆ ಕೆಲಸಗಳು ನಡೆಯುತ್ತೆ. ಖುಷಿಯನ್ನು ತರುವಂಥದ್ದು, ಸಂತೋಷವನ್ನು ತರುವಂಥ ವಿಚಾರಗಳೇ ಜಾಸ್ತಿ ಇದೆ. ಆದರೆ ಈ ದಿನದಲ್ಲಿ ಯಾವುದೇ ರೀತಿಯಲ್ಲಿ ಸ್ತ್ರೀಯರ ಜೊತೆಯಲ್ಲಿ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಏಕೆಂದರೆ ಭಾವನೆಯ ದಾಸರಾಗುವಂತಹ ಸಾಧ್ಯತೆ ಈ ದಿನ ಇರುತ್ತೆ. ಅದರಲ್ಲೂ ಮನೆಯಲ್ಲಿ ಸಂತೋಷದ ವಾತಾವರಣ ಇರೋದರಿಂದ ನೀವು ಕುಟುಂಬಕ್ಕಾಗಿ ಈ ದಿನ ಹೆಚ್ಚು ಕೆಲಸಗಳನ್ನು ಜವಾಬ್ದಾರಿಯುತವಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಈ ದಿನದಲ್ಲಿ ನಿಮ್ಮ ಕಲಾತ್ಮಕ ಯೋಗ್ಯತೆಗೆ ಸರಿಯಾದ ಹೊಸ ದಾರಿಯನ್ನು ಕಂಡುಕೊಳ್ಳುವಂಥದ್ದು ಇದೆ. ನಿಮ್ಮ ಟ್ಯಾಲೆಂಟ್ಗೆ, ನಿಮ್ಮ ಪ್ರತಿಭೆಗೆ ಸೂಕ್ತವಾದಂತಹ ಅವಕಾಶಗಳು ಸಿಕ್ಕತ್ತೆ, ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಬಗ್ಗೆನೇ ನಿಮಗೆ ಹೆಮ್ಮೆ ಪಡುವಂತಹ ಒಂದು ವಾತಾವರಣ ಕೂಡ ಇದೆ. ಇಷ್ಟೆಲ್ಲವನ್ನು ಕೊಟ್ಟಿರುವಂತಹ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರು ಈ ದಿನ ಜೀವನದಲ್ಲಿ ಕೆಲವೊಂದು ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ದಿನ. ಆದರೂ ಗೊತ್ತಿದೆ ನಿಮಗೆ ಅಡಚಣೆಗಳು ಜಾಸ್ತಿ ಇದೆ, ಕೆಲಸ ಕಾರ್ಯಗಳಲ್ಲಿ ಕಷ್ಟಪಡಬೇಕು ಅನ್ನುವಂಥದ್ದು. ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ವಿಶ್ವಾಸ ನಿಮ್ಮಲ್ಲಿದೆ, ಆತ್ಮವಿಶ್ವಾಸ ಇದೆ. ಹಾಗೆ ಆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಕಮಿಟ್ಮೆಂಟ್ ಇರೋದರಿಂದಲೇ ಈ ದಿನದಲ್ಲಿ ಹೆಚ್ಚು ಆಸಕ್ತಿಯಿಂದ ಕೆಲಸಗಳನ್ನು ನಿರ್ವಹಿಸ್ತೀರಿ. ಆದರೆ ಈ ಕೆಲಸಗಳಿಗೆ ತಣ್ಣೀರೆರಚುವಂಥವರೇ ಜಾಸ್ತಿ. ನಿಮ್ಮ ಉತ್ಸಾಹವನ್ನು ಕುಂದಿಸುವಂಥ ಕೆಲವು ನಕಾರಾತ್ಮಕ ಶಕ್ತಿಗಳು ನಿಮ್ಮ ಸುತ್ತಮುತ್ತ ಇದ್ದಾರೆ. ಅವರ ಒಂದು ನೆಗೆಟಿವ್ ಇಂಪ್ಯಾಕ್ಟಿಂದಲೇ ಈ ದಿನ ಕೆಲಸಗಳು ಯಶಸ್ವಿ ಆಗಲ್ಲ. ಮನಸ್ಸಿದೆ, ಆದರೆ ಪೂರ್ಣ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಮನೆಯಲ್ಲಿ ಒಂದು ರೀತಿಯಲ್ಲಿ ಒತ್ತಡದ ವಾತಾವರಣ ಇದೆ. ಮನೆಯಲ್ಲಿರುವಂಥ ಕುಟುಂಬಸ್ಥರಾಗಲಿ, ಮಕ್ಕಳಾಗಲಿ, ಇವರ ಬೇಕು ಬೇಡಗಳ ಬಗ್ಗೆ ಈ ದಿನ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅದನ್ನು ಅರಗಿಸ್ಕೊಳ್ಳಿಕ್ಕೆ. ಏಕೆಂದರೆ ಅವರ ಒಂದು ಬೇಡಿಕೆ ಬಹಳ ವಿಚಿತ್ರವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಹೊಸ ಪ್ರಯತ್ನವನ್ನು ಮಾಡುವಂತಹ ಸಂದರ್ಭದಲ್ಲಿ ಹೊಸಬರನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು, ಅವರ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಈ ದಿನದಲ್ಲೂ ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ನಿಮಗೆ ಬರುವಂತಹ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಉತ್ಸಾಹದಿಂದ ಕಾರ್ಯವನ್ನು ಮಾಡುವಂಥದ್ದನ್ನು ಮುಂದುವರಿಸಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ. ಇದು ನಿಮಗೆ ಅಷ್ಟೊಂದು ಒಳ್ಳೆಯದಲ್ಲ, ಆಪತ್ತನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ವಿವಾದಗಳು ಉಂಟಾಗುವಂಥದ್ದು ಕೂಡ ಇದೆ. ಆದರೆ ಮನಸ್ಸಿಗೆ ಬೇಸರದ ಮೇಲೆ ಬೇಸರ ಆಗುವಂಥದ್ದು, ಎಡವಿದ ಕಾಲನ್ನೇ ಮತ್ತೆ ಮತ್ತೆ ಎಡುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ಸ್ವಲ್ಪ ಕಾನ್ಷಿಯಸ್ ಆಗಿ ಇರಬೇಕಾಗತ್ತೆ. ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡಿ. ಇನ್ನು ಕೆಲಸಗಳು ವಿಳಂಬ ಆದರೆ ಅದಕ್ಕೆ ಬೇಸರ ಪಡಬೇಡಿ, ಹೊಸ ಅನ್ವೇಷಣೆ ಮಾಡಿ, ಹೊಸ ದಾರಿಯನ್ನು ಕಂಡುಕೊಳ್ಳಿ. ಬದಲಾದಂತಹ ಒಂದು ಆಲ್ಟರ್ನೇಟ್ ದಾರಿಯಲ್ಲಿ ಮುಂದುವರೆದ್ರೆ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ ದಿನ ಎಚ್ಚರಿಕೆಯಿಂದ ಮುಂದುವರಿಬೇಕು ಅನ್ನುವಂಥದ್ದನ್ನು ಗ್ರಹಗತಿಗಳು ತಿಳಿಸ್ತಾ ಇದೆ. ಮಿಶ್ರ ಫಲಗಳಿರುತ್ತೆ. ಹಾಗಾಗಿ ಯಾವುದೇ ಕೆಲಸದಲ್ಲಿ ಯಾವುದೇ ರೀತಿಯ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡಬೇಡಿ. ಕೆಲಸವನ್ನು ಮಾಡಿ, ಆದರೆ ಫಲಿತಾಂಶವನ್ನು ಭಗವಂತ ಕೊಡ್ತಾನೆ ಅನ್ನುವಂಥ ವಿಶ್ವಾಸದಿಂದ ಇರಬೇಕಾಗತ್ತೆ. ಇನ್ನು ಸ್ನೇಹಿತರಿಂದ ಒತ್ತಡಗಳು ಹೆಚ್ಚಾಗುವಂಥದ್ದು, ಅದರಲ್ಲೂ ಈ ಹಣಕಾಸಿನ ಕಮಿಟ್ಮೆಂಟ್ ಏನಾದರೂ ಇದ್ದರೆ ಈ ದಿನ ತುಂಬ ಒತ್ತಡ ಬರುವಂಥ ಸಾಧ್ಯತೆ ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಉಂಟಾಗುತ್ತೆ. ಇದರಿಂದಲೇ ನಿಮ್ಮ ತಾಳ್ಮೆ ಕೆಟ್ಟು ಹೋಗುವಂಥದ್ದು, ಜೊತೆಗೆ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ಮನಸ್ಸಾಗುತ್ತೆ. ಹಾಗೆ ಈ ದಿನ ಸ್ವಲ್ಪ ಅಗ್ರೆಸಿವ್ ನೇಚರ್ ಕೂಡ ಇರುವಂಥದ್ದು. ನೋಡೋಣ ಈ ಕೆಲಸ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಸ್ವಲ್ಪ ಆಕ್ರಮಣ ಮಾಡುವಂಥ ಬುದ್ಧಿ ಇರೋದ್ರಿಂದಲೇ ಡ್ಯಾಶಿಂಗ್ ನೇಚರ್ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲೂ ಕೂಡ ಮಾತುಕತೆ, ವಾದ ವಿವಾದಗಳು ಆಗುವಂಥದ್ದು ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಆತುರದ ನಿರ್ಧಾರವನ್ನು ಕೈಗೊಳ್ತೀರಿ. ತಾಳ್ಮೆ ಅನ್ನುವಂಥದ್ದು ಈ ದಿನ ಬಹಳ ಮಟ್ಟಿಗೆ ಕಡಿಮೆ ಇರುವಂಥದ್ದು. ಇದರಿಂದಲೇ ಕೆಲವೊಂದು ಅನರ್ಥಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ಯಾರು ತಾಳ್ಮೆಯನ್ನು ಕಳ್ಕೊಳ್ತಾರೆ ಅವರಿಗೆ ಕುಟುಂಬದಲ್ಲೂ ಕೂಡ ನೆಮ್ಮದಿ ಇಲ್ಲ. ಇನ್ನು ಹೊರಗೆ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಅಲ್ಲೂ ಕೂಡ ಮನಸ್ಸಿಗೆ ಒತ್ತಡಗಳೇ ಇದ್ದಿರುವಂಥದ್ದು ಇದೆ. ಇನ್ನು ಈ ದಿನ ಕೆಲವು ವಿಶೇಷವಾದಂತಹ ವಿಚಾರಗಳಲ್ಲಿ ತುಂಬ ಆಸಕ್ತಿ ಇದೆ, ಕ್ಯೂರಿಯಾಸಿಟಿ ಇದೆ, ಕುತೂಹಲ ಇದೆ. ಅದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಆದರೆ ಈ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರಬೇಕು. ಅಜಾಗರೂಕತೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮ ಆಹಾರ ವಿಹಾರಾದಿಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಪ್ರಮುಖ ವಿಚಾರಗಳಲ್ಲಿ ನಿಮ್ಮ ಹಿರಿಯರನ್ನು, ಅದರಲ್ಲೂ ಮನೆಯಲ್ಲಿರುವಂಥ ತಂದೆ ತಾಯಿಯಂದ್ರಿದ್ದರೆ ಅವರನ್ನು ಈ ದಿನ ಭೇಟಿ ಮಾಡಿ ಅವರ ಅಭಿಪ್ರಾಯವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯ ಫಲ ಬಲ ಎರಡೂ ಸಿಕ್ಕತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ, ಸಂತೋಷದ ದಿನ. ಏಕೆಂದರೆ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಕೆಲಸಗಳಲ್ಲಿ ಅದ್ಭುತವಾದಂಥ ಯಶಸ್ಸು ಸಿಗ್ತಾ ಇದೆ. ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಗುತ್ತೆ. ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳನ್ನು ಮಾಡ್ಕೊಳ್ತೀರಿ. ಹಾಗೆ ಹಣಕಾಸಿನ ಸಮಸ್ಯೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡಿದ್ರೂ ಕೂಡ ಅದನ್ನು ನಿಭಾಯಿಸಿಕೊಳ್ಳುವಂಥ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ. ಹಣವನ್ನು ತರಬಲ್ಲೆ ಅನ್ನುವಂಥ ವಿಶ್ವಾಸ ನಿಮಗೆ ಇದೆ. ನಿಮ್ಮ ಬಗ್ಗೆ ನಿಮಗೆ ಗೌರವ, ನಿಮ್ಮ ಬಗ್ಗೆನೇ ನಿಮಗೆ ಹೆಮ್ಮೆ ಇರುವಂಥ ಒಂದು ದಿನ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಪ್ರವಾಸ, ಪ್ರಯಾಣ ಮಾಡುವಂಥದ್ದು ಅಥವಾ ಮನೆಗೆ ಬೇಕಾದಂತಹ ಕೆಲವು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಜೊತೆಯಾಗಿ ಇರ್ತೀರಿ. ಹಾಗಾಗಿ ಒಬ್ಬರಲ್ಲ ಇಬ್ಬರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಈ ದಿನ ಯಶಸ್ವಿ ಒಂದು ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ಹಠಮಾರಿತನವನ್ನು ಬಿಟ್ಟು ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಕೆಲವೊಂದು ವಿಶೇಷವಾದಂಥ ಸಂಗತಿಗಳನ್ನು ಹಂಚಿಕೊಳ್ಳುವಂಥದ್ದು ಕೂಡ ಇದೆ. ಮನಬಿಚ್ಚಿ ಮಾತಾಡ್ತೀರಿ, ಮನಸ್ಸಿನಲ್ಲಿ ಇರುವಂಥದ್ದನ್ನು ಹೇಳ್ಕೊಳ್ತೀರಿ. ಇದು ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ನೀವು ಬಳಸುವಂಥ ಒಂದು ಪರಿಣಾಮಕಾರಿ ಮಾಧ್ಯಮವಾಗಿರುತ್ತೆ. ಏಕೆಂದರೆ ನಿಮ್ಮ ಮಾತಿನಲ್ಲಿ ಈ ದಿನ ಒಂದು ಮೋಡಿ ಇದೆ, ಒಂದು ಆಕರ್ಷಣೆ ಇರುತ್ತೆ. ಹಾಗೆ ಈ ದಿನ ಮೇಲಧಿಕಾರಿಗಳು ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳಿಂದ ಸಂತುಷ್ಟರಾಗ್ತಾರೆ. ಒಳ್ಳೆಯ ಮಾತುಗಳನ್ನು ಹೇಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಹವ್ಯಾಸಗಳಿದ್ದರೆ ಅದನ್ನು ರೂಢಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಅದರಿಂದ ಅಲ್ಪ ಸ್ವಲ್ಪ ಆದಾಯ ಕೂಡ ನಿಮಗೆ ಸಿಕ್ಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಹೊಸ ಅವಕಾಶಗಳನ್ನು ವಿದ್ಯಾರ್ಥಿಗಳು ವಿಶೇಷವಾಗಿ ಸಮರ್ಥವಾಗಿ ಬಳಸ್ಕೊಳ್ಬೇಕು. ಮುಂದಿನ ಒಂದು ಜೀವನಕ್ಕೆ, ಮುಂದಿನ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಈ ದಿನ ಅವಕಾಶಗಳಿದೆ. ಅಂಥ ಒಂದು ಸನ್ನಿವೇಶ ಇದೆ, ವಾತಾವರಣ ಇದೆ. ಹಾಗೆ ನಿಮಗೆ ಮಾರ್ಗದರ್ಶಕರಾಗಿ ಈ ದಿನ ಅನುಭವಸ್ಥರು ನಿಮ್ಮ ಜೊತೆಯಲ್ಲಿರ್ತಾರೆ. ಅವರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಹಾಗೆ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಆಶ್ಚರ್ಯಗಳು ಈ ದಿನ ಕಾದಿರುವಂಥದ್ದು ಇದೆ. ನಿಮ್ಮನ್ನೇ ನೀವು ನಂಬಲ್ಲ ಅಂತಹ ಸನ್ನಿವೇಶವೊಂದು ಒದಗಿ ಬರುತ್ತೆ. ಹಾಗೆ ಈ ದಿನ ಬಂಧು ಮಿತ್ರರ ಬೆಂಬಲದಿಂದ ಕೆಲವೊಂದು ಕೆಲಸಗಳನ್ನು ಯಶಸ್ವಿಯಾಗಿ ಮಾಡ್ತೀರಿ. ಆದರೆ ಏಕಾಂಗಿಯಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಅಷ್ಟೊಂದು ಸಕ್ಸಸ್ ಆಗಲ್ಲ. ಇನ್ನು ಕೆಲವರು ಯಾವುದೋ ಒಂದು ಆಲೋಚನೆಯಲ್ಲಿ ತೊಡಗಿರುವಂಥದ್ದು, ಏನೋ ಚಿಂತೆ ನಿಮ್ಮನ್ನು ಆವರಿಸ್ಬಿಟ್ಟಿರುತ್ತೆ. ಹಾಗಾಗಿನೇ ಇಂಟ್ರಾವರ್ಟ್ಸ್ ಆಗುವಂಥ ಸಾಧ್ಯತೆ, ಅಂದರೆ ಅಂತರ್ಮುಖಿಯಾಗಿಯೇ ಏಕಾಂಗಿಯಾಗಿ ಇರಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೆ. ಯಾರೊಂದಿಗೂ ಈ ದಿನ ಸೇರಬಾರ್ದು, ಯಾರ ಮಾತು ಬೇಡ, ಯಾರ ಸಹವಾಸವೂ ಬೇಡ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಈ ದಿನ ಇರ್ತೀರಿ. ಆದರೆ ಈ ದಿನ ನೀವು 4 ಜನರ ಜೊತೆ ಬೆರೆಯುವಂಥದ್ದು, ಅವರ ಅನುಭವಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆಗ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನವನ್ನು ನೀವೇ ಮಾಡ್ತೀರಿ. ಇನ್ನು ಹಣಕಾಸಿನ ಹೂಡಿಕೆ ವಿಚಾರದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಏಕೆಂದರೆ ನೀವೇ ತೆಗೆದುಕೊಳ್ಳುವಂಥ ತೀರ್ಮಾನ ಅಷ್ಟೊಂದು ಸಮರ್ಪಕವಾಗಿರಲ್ಲ. ಇನ್ನು ಕುಟುಂಬದಲ್ಲಿ ಶಾಂತಿ ಇದೆ, ಸಮಾಧಾನ ಇದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿಂದ, ಕೆಲವೊಂದು ಮಾತುಗಳಿಂದ ಅನರ್ಥಗಳು ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿನ ತುಂಬ ಯಶಸ್ವಿ ಪ್ರಯತ್ನ ಆಗಿರಬೇಕು. ಅದಕ್ಕಾಗಿಯೇ ಯಾರನ್ನೂ ಕೂಡ ಈ ದಿನ ದೂಷಿಸುವಂಥದ್ದಾಗಲಿ, ಯಾರ ಬಗ್ಗೆ ಕೂಡ ಅನುಮಾನ ಪಡುವಂಥದ್ದನ್ನಾಗಲಿ ಮಾಡಬೇಡಿ. ಅವರವರಿಗೆ ಅವರದ್ದೇ ಆದಂಥ ಗೌರವ ಇದೆ ಅನ್ನುವಂಥ ವಿಚಾರವನ್ನು ಮನಸ್ಸಿಗೆ ತಂದುಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಅಭಿಪ್ರಾಯವನ್ನು ಯಾರಾದರೂ ಕೇಳಿದ್ರೆ ಮಾತ್ರ ವ್ಯಕ್ತಪಡಿಸಿ, ಇಲ್ಲ ಅಂತ ಹೇಳಿದ್ರೆ ಮೌನವಾಗಿರುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಬಹಳ ವಿಶೇಷ ಮುತುವರ್ಜಿಯಿಂದ ಮಾಡುವಂಥದ್ದು, ಇದರಿಂದ ಹೆಚ್ಚು ಸಂತೋಷವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಕೆಲಸದಲ್ಲಿ ಇನ್ವಾಲ್ವ್ ಆದಾಗ ಕೆಲಸ ಹೊರೆ ಅನಿಸಲ್ಲ. ಬಹಳ ಸರಳವಾಗಿ, ಸುಲಭವಾಗಿ, ಖುಷಿಯಿಂದ, ಸಂತೋಷದಿಂದ ಅದನ್ನು ನಿಭಾಯಿಸ್ತೀರಿ. ಹಾಗೆ ಈ ದಿನ ನಿಮ್ಮ ತಪ್ಪನ್ನು ಯಾರು ಸರಿಪಡಿಸ್ತಾರೆ ಅಂಥವ್ರಿಗೆ ಕೃತಜ್ಞತೆಯನ್ನು ಹೇಳಬೇಕು. ಏಕೆಂದರೆ ನಿಮ್ಮನ್ನು ಅವರು ಸರಿದಾರಿಗೆ ತಂದಿದ್ದಾರೆ, ನಿಮ್ಮ ಬೆನ್ನನ್ನು ಅವರು ತೋರಿಸಿದ್ದಾರೆ. ಹಾಗಾಗಿನೇ ಅಂಥ ವ್ಯಕ್ತಿಗಳನ್ನು ಈ ದಿನ ಸ್ಮರಿಸುವಂಥದ್ದು, ಅವರಿಗೆ ಯಾವುದೇ ರೀತಿಯಲ್ಲಿ ಒಂದು ಪ್ರತಿ ಉಪಕಾರವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನೀವು ಗೆಲುವಿಗಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ. ಇದರಲ್ಲಿ ನಿಮ್ಮ ಅಂತಃಶಕ್ತಿ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದಿದೆ. ಹಾಗಾಗಿ ಒಂದು ಕೆಲಸ ಆರಂಭ ಮಾಡಿದ್ರೆ ಅದನ್ನು ಮಧ್ಯದಲ್ಲೇ ಬಿಡಬೇಡಿ, ಪೂರ್ಣಗೊಳಿಸುವಂಥ ಒಂದು ಹಠದ ಸ್ವಭಾವವನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಆತ್ಮೀಯ ಸ್ನೇಹಿತರಿಂದ ಶುಭ ಸುದ್ದಿಯೊಂದು ಸಿಕ್ಕುವಂಥದ್ದು ಇದೆ. ಹಾಗೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಪ್ರಯಾಣ ಮಾಡಬೇಕಾಗಬಹುದು. ಹಾಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ವಿಶೇಷ ಸನ್ನಿವೇಶ ಕೂಡ ಒದಗಿ ಬರುತ್ತೆ. ಹಾಗೆ ವೃತ್ತಿಪರ ಉದ್ಯೋಗದಲ್ಲಿ ಪ್ರಗತಿ ಇದೆ. ವ್ಯಾಪಾರದಲ್ಲಿ ನಿರೀಕ್ಷಿತ ರೀತಿಯಲ್ಲಿ ನೀವು ಲಾಭವನ್ನು ಕಾಣ್ತೀರಿ ಈ ದಿನದಲ್ಲಿ. ಇನ್ನು ಮನೆಗೆ ಬೇಕಾದಂಥ ಮೌಲ್ಯದ ವಸ್ತುಗಳನ್ನು, ಅತಿ ಮುಖ್ಯವಾಗಿ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಮನಸ್ಸು ಕೂಡ ಇದೆ. ಅಂಥ ಒಂದು ಒಳ್ಳೆಯ ಯೋಗ ಇದೆ, ವಾತಾವರಣ ಇದೆ. ಇನ್ನು ಈ ದಿನ ನೀವು ಯಾವುದೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದು ಫಲವನ್ನು ಕೊಡುತ್ತೆ. ಅದರಲ್ಲೂ ನಿರೀಕ್ಷಿತ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಸಮಸ್ಯೆಗಳಿರಲಿ, ಇತ್ಯರ್ಥ ಆಗದೇ ಇರುವಂತಹ ಕೆಲವು ತೊಂದರೆ ತಾಪತ್ರಯಗಳಿದ್ರೂ ಕೂಡ ಅದನ್ನು ಈ ದಿನ ಸಮರ್ಥವಾಗಿ ನಿಭಾಯಿಸ್ತೀರಿ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲ ನಿಮಗೆ ಸಿಕ್ಕುವಂಥದ್ದು, ಏನೋ ಒಂದು ಸಾಧನೆ ಮಾಡಿದಂತಹ ಒಂದು ಸಂತೃಪ್ತಿ ನಿಮಗೆ ಒದಗಿ ಬರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಹೊಂದಾಣಿಕೆ ಸ್ವಭಾವ ಬೇಕು. ಎಲ್ಲ ಒಂದು ಕಡೆ ನಿಮಗೆ ಆಕ್ರಮಣ ಮಾಡುವಂಥ ಒಂದು ಮನಸ್ಸಿದೆ, ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ಇದೆ, ಅಸಮಾಧಾನ ಇದೆ. ಬೇರೆಯವರಲ್ಲಿ ತಪ್ಪುಗಳನ್ನು ಬಹಳ ಬೇಗ ಕಂಡುಹಿಡಿತೀರಿ. ಹಾಗಾಗಿನೇ ಈ ದಿನ ಸ್ವಲ್ಪ ಬೇರೆಯವರ ಬಗ್ಗೆನೇ ಅಸಹನೆ ಇರುವಂತಹ ಸಂದರ್ಭಗಳಿರುತ್ತೆ. ಹಾಗಾಗಿನೇ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಲ್ಲ.
ಇದು ನಿಮಗೆ ನಿರಾಸೆಯನ್ನು ತರಿಸುತ್ತೆ. ಹಾಗೆ ಯಾವುದೇ ಒಂದು ಸಣ್ಣ ಕೆಲಸವನ್ನು ಮಾಡಬೇಕಿದ್ರೂ ಕೂಡ ನೀವು ತುಂಬ ಎಫರ್ಟನ್ನು ಹಾಕಬೇಕು, ತುಂಬ ಪ್ರಯತ್ನ ಪಡಬೇಕು, ಇಲ್ಲಾಂದರೆ ಕೆಲಸಗಳು ಮುಂದುವರಿಯಲ್ಲ. ಹಾಗೆ ಈ ದಿನ ಕೆಲವೊಂದು ತೀರ್ಮಾನಗಳು ಕೂಡ ನಿಮಗೆ ವಿರುದ್ಧವಾಗಿ ಇರುವಂಥದ್ದು. ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ಶಕ್ತಿ ಈ ದಿನ ನಿಮ್ಮಲ್ಲಿ ತುಂಬ ತುಂಬ ಕಡಿಮೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರನ್ನು ಸಂತುಷ್ಟರನ್ನಾಗಿಸಬೇಕು, ಅವರನ್ನು ಸಂತೋಷವಾಗಿ ಇರಿಸಬೇಕು ಅಂತ ಹೇಳೇ ಕೆಲವೊಂದು ಕೆಲಸಗಳನ್ನು ಮಾಡ್ತೀರಿ. ಕೆಲವೊಂದು ಖರೀದಿಯನ್ನು ಮಾಡುವಂಥದ್ದು ಈ ಕಾರಣಕ್ಕಾಗಿ ಇದೆ. ಆದರೂ ಕೂಡ ನೀವು ಮಾಡುವಂಥ ಪ್ರಯತ್ನ ನಿಮಗೆ 100ಕ್ಕೆ 100ರಷ್ಟು ಫಲವನ್ನು ತರಲ್ಲ. ಎಲ್ಲೋ ಒಂದು ಕಡೆ ಕೊರತೆ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ದಿನ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳಬೇಡಿ, ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ವಸ್ತುಗಳನ್ನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ವಿವೇಚನೆಯಿಂದ ಮುಂದುವರಿಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಬದಲಾವಣೆಗೆ ನೀವು ಹೊಂದಿಕೊಳ್ಳಬೇಕು, ಅಪ್ಡೇಟ್ ಆಗಬೇಕು. ಹಾಗಾಗಿನೇ ಯಾವುದಕ್ಕೂ ಕೂಡ ಓಬಿರಾಯನ ಕಾಲದ ಪದ್ಧತಿಯನ್ನೇ ಅನುಸರಣೆ ಮಾಡಬೇಡಿ. ಈ ಕಾಲಕ್ಕೆ ಬೇಕಾದಂತಹ ಕೆಲವು ವಿಚಾರಗಳಲ್ಲಿ ಅಪ್ಡೇಟ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಆ ಪ್ರಯತ್ನವನ್ನು ಮಾಡಿ, ನಾಳೆಯಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದಶರಥ ಕೃತ ಶನಿ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಹಾಗಾಗಿ ನವಗ್ರಹಗಳ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಅದರಲ್ಲೂ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಉಪಯೋಗ ಇದೆ, ಲಾಭ ಕೂಡ ಇದೆ. ಇನ್ನು ನಿಮ್ಮ ಸ್ವಂತ ವ್ಯಾಪಾರದಲ್ಲೂ ಕೂಡ ಈ ದಿನ ಹೆಚ್ಚು ಲಾಭವನ್ನು ಪಡ್ಕೊಳ್ತೀರಿ. ನಿಮ್ಮ ಪ್ರಯತ್ನಗಳು ಪ್ರಗತಿದಾಯಕವಾಗಿರುತ್ತೆ. ಹಾಗೆ ನಿಮ್ಮ ಸ್ನೇಹಿತರಾಗಲಿ ನಿಮ್ಮ ಬಂಧುಗಳಾಗಲಿ ನಿಮ್ಮ ಸಹಾಯಕ್ಕೆ ಈ ದಿನ ನಿಲ್ತಾರೆ. ಹಾಗೆ ಈ ದಿನ ಯಾರಿಗಾದರೂ ಕೂಡ ಒಂದು ಕಷ್ಟದ ಕೆಲಸ ಅನ್ನುವಂಥದ್ದು ಎದುರಾಗಿದ್ದರೆ ಅದನ್ನು ಹೇಗೆ ಸುಲಭದಲ್ಲಿ ಪೂರ್ಣಗೊಳಿಸ್ಬೋದು ಅನ್ನುವಂಥದ್ರ ಬಗ್ಗೆ ನಿಮಗೆ ಮಾರ್ಗದರ್ಶನ ಸಿಕ್ಕತ್ತೆ. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಮಾತಿಗೆ ಬೆಲೆ ಇದೆ, ಒಂದು ತೂಕ ಇದೆ. ಅದಕ್ಕಾಗಿಯೇ ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳನ್ನು ಮುಂದುವರಿಸುವ ಬಗ್ಗೆ ನಿಮ್ಮ ಅಭಿಪ್ರಾಯ ಬಹಳ ಯಶಸ್ವಿಯಾಗುತ್ತೆ. ಹಾಗೆ ವ್ಯಾಪಾರ ವ್ಯವಹಾರ ಈ ದಿನ ನಿಮಗೆ ಸುಲಭವಾಗಿ ನಡೆಯುತ್ತೆ. ಇದರ ಸಂಬಂಧವಾಗಿ ನೀವು ಪ್ರಯಾಣವನ್ನು ಮಾಡಬೇಕಾಗಿರುವಂಥ ಅನಿವಾರ್ಯತೆ ಕೂಡ ಇದೆ. ಹಾಗೆ ಧಾರ್ಮಿಕ ಸಮಾರಂಭಗಳು ಈ ದಿನ ನಿಮಗೆ ನಿಮ್ಮ ಪಾಲಿಗೆ ಒಂದು ಉತ್ತಮವಾದಂತಹ ಸಂತೋಷವನ್ನು ತರುತ್ತೆ. ಏಕೆಂದರೆ ಕೆಲವು ಕೆಲಸಗಳನ್ನು ಇಷ್ಟಪಟ್ಟು ಈ ದಿನ ಮಾಡುವಂಥದ್ದಿದೆ. ಅದರಲ್ಲೂ ಈ ದಿನ ದಾನ ಧರ್ಮಾದಿಗಳನ್ನು ಮಾಡುವಂಥ ಒಂದು ಮನಸ್ಸಿದೆ. ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ತೀವ್ರವಾದ ಮುಂದಾಲೋಚನೆಯಲ್ಲಿ ಇರ್ತೀರಿ. ಇನ್ನು ಈ ದಿನ ಉದ್ಯೋಗದಲ್ಲೂ ಕೂಡ ಕೆಲಸಗಳು ಜವಾಬ್ದಾರಿಗಳು ಹೆಚ್ಚಾಗುತ್ತೆ, ಹೊಸಬರ ಪರಿಚಯ ಆಗುತ್ತೆ, ಮೇಲಧಿಕಾರಿಗಳ ಮಾರ್ಗದರ್ಶನ ಈ ದಿನ ಚೆನ್ನಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಗಳು ನಿಮಗೆ ಯಶಸ್ವಿ ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ಸಣ್ಣ ವಿಚಾರಗಳೇನಿದೆ ಇದನ್ನು ವಿಪರೀತಕ್ಕೆ ಎಳಿಬೇಡಿ, ಅಲ್ಲಿಗೆ ಅದನ್ನು ನೀವು ಅನುಸರಣೆ ಮೇಲೆ ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರು ಈ ದಿನ ರಚನಾತ್ಮಕವಾದಂತಹ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಿಮ್ಮ ಪ್ರತಿಭೆ, ನಿಮ್ಮ ಒಂದು ಇಂಟ್ರೆಸ್ಟು, ನಿಮ್ಮ ಆಸಕ್ತಿ ಈ ಎರಡನ್ನು ಆಧರಿಸಿರುವಂತಹ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಕ್ಲಿಷ್ಟವಾದಂತಹ ಸನ್ನಿವೇಶ, ಏನೋ ಒಂದು ತೊಂದರೆ ಇದೆ, ಅಡಚಣೆ ಇದೆ, ಇದರಿಂದ ಪಾರಾಗುವಂತಹ ಒಂದು ವಿಚಾರ ಮನಸ್ಸಿಗೆ ಬಂದಾಗ ಬಹಳ ಸೂಕ್ತವಾದಂತಹ ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡ್ತೀರಿ. ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಕೂಡ ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಮಾತು ಈ ದಿನ ಕೆಲವು ಕಡೆ ತುಂಬ ಅನಿವಾರ್ಯ ಆಗುತ್ತೆ. ಆ ಮಾತಿಗೆ ತುಂಬ ಬೆಲೆ ಕೂಡ ಇರುತ್ತೆ. ಇನ್ನು ಈ ದಿನ ವೃತ್ತಿಪರವಾದಂತಹ ವ್ಯವಹಾರಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸಕ್ಕೆ ನಿಮ್ಮ ಬಂಧುಗಳೋ ಮಿತ್ರರೋ ಸಹಾಯ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ದೇವಾಲಯ ದರ್ಶನ ಆಗುವಂಥದ್ದು, ಧಾರ್ಮಿಕ ವಿಚಾರಗಳಲ್ಲಿ ಈ ದಿನ ಹೆಚ್ಚು ಆಸಕ್ತಿಯನ್ನು ತಳೆಯುವಂಥದ್ದು, ಹಾಗೆ ಕೆಲವೊಂದು ಕೊಡುಗೆಗಳನ್ನು
ದಾನಗಳನ್ನು ಕೊಡುವಂಥ ಒಂದು ಮನಸ್ಥಿತಿ ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಸಹನೆ ಇದ್ದರೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನುವಂಥ ವಿಚಾರ ತಮಗೆ ಗೊತ್ತಿದೆ. ಹಾಗಾಗಿ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ಸಹನೆಯಿಂದ ಮುಂದುವರಿರಿ, ತುಂಬ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನೀವು ಬೇರೆಯವರನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೇ ಇರ್ತೀರಿ. ಅವರ ಸೈಕಾಲಜಿಯನ್ನು ನೀವು ತಿಳ್ಕೊಳ್ಬೇಕು. ಒಂದು ವಾಹನ ಓಡಿಸುವಂಥ ಸಂದರ್ಭದಲ್ಲಿ ಎದುರಿಗೆ ಬರುವಂಥ ವ್ಯಕ್ತಿಯ ಆ ವಾಹನದ ಒಂದು ಚಾಲಕ ಯಾರಿದ್ದಾರೆ ಅವರ ಮನಸ್ಥಿತಿಯನ್ನು ಅರ್ಥಕೊಳ್ಳುವಂಥ ಒಂದು ಪ್ರಯತ್ನ ಹೇಗೆ ಆಗುತ್ತೋ ಹಾಗೆ ಪ್ರತಿ ವಿಚಾರದಲ್ಲೂ ಕೂಡ ನಿಮ್ಮ ಸುತ್ತಮುತ್ತಲೂ ಇರುವಂಥ ವ್ಯಕ್ತಿಗಳ ಈ ಭಾವನೆಗಳನ್ನು ನೀವು ಅಳೆದು ನೋಡುವಂಥದ್ದು, ಅವರ ವಿಚಾರಗಳನ್ನು ತೀವ್ರವಾಗಿ ಪರಿಗಣಿಸುವಂಥದ್ದು ಕೂಡ ಇರುತ್ತೆ. ಇನ್ನು ಯಾವುದೇ ಸಂಬಂಧ ಇರಲಿ, ಕ್ಷಮಿಸುವಂತಹ ಗುಣವನ್ನು ಇಟ್ಕೊಳ್ಳಿ, ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.